ಸಂಕಲ್ಪ ವಾಣಿ ನ್ಯೂಸ್. ಮಾನ್ವಿ ಪಟ್ಟಣದ ವಿವಿಧ ಅಂಗಡಿ, ಉದ್ದಿಮೆ ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕೆಂದು ಕರ್ನಾಟಕ ವೀರ ಸಮರ ಸೇನೆ ತಾಲೂಕಾ ಅಧ್ಯಕ್ಷ ಮಲ್ಲನಗೌಡ ಬೈಲ್ ಮರ್ಚೇಡ್ ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕನ್ನಡ ನಾಮಫಲಕಗಳ ಅಳವಡಿಕೆ ಸಂಬಂಧ ಈಗಾಗಲೇ ತಾಲೂಕಾ ಆಡಳಿತ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಸಂಘಟನೆಯಿಂದ ನೀಡಲಾದ ದೂರಿನ ಅನ್ವಯ ಅಧಿಕಾರಿಗಳು ವಿವಿಧ ವ್ಯಾಪಾರ ಮಳಿಗೆಗಳಲ್ಲಿ ಪರಿಶೀಲನೆ ನಡೆಸಿ ಕೆಲವೆಡೆ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡಕ್ಕೆ ಆದ್ಯತೆ ನೀಡುವ ಕಾರ್ಯ ಕೈಗೊಂಡಿದ್ದಾರೆ. ಇನ್ನು ಈ ಕ್ರಮಕ್ಕೆ ತಾಲೂಕಾ ಆಡಳಿತ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಕರ್ನಾಟಕ ವೀರ ಸಮರ ಸೇನೆಯ ವತಿಯಿಂದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆಂದು ಹೇಳಿದರು. ಆದರೆ ಇನ್ನೂ ಪಟ್ಟಣದ ಬಹುತೇಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳಲ್ಲಿ ಆಂಗ್ಲ ಮತ್ತು ತೆಲುಗು ಭಾಷೆಯ ನಾಮಫಲಕಗಳೇ ಮುಂದುವರಿಸಿ ಸರ್ಕಾರದ ನಿಯಮ ಪಾಲಿಸಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲವು ಪ್ರತಿಷ್ಠಿತ ವ್ಯಾಪಾರ ಮಳಿಗೆಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳಿಗೆ ಸಂಬಂಧಿಸಿದ ಉದ್ದಿಮೆಗಳಲ್ಲಿ ಕ್ರಮ ಕೈಗೊಳ್ಳಲು ಹಿಂಜರಿಕೆ ತೋರಲಾಗುತ್ತಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಸರ್ಕಾರದ ನಿಯಮ ಎಲ್ಲರಿಗೂ ಒಂದೇ ಆಗಿದ್ದು, ಸಣ್ಣ ವ್ಯಾಪಾರಸ್ಥರಿಗೆ ಒಂದು ನ್ಯಾಯ ಮತ್ತು ದೊಡ್ಡ ಉದ್ದಿಮೆಗಳಿಗೆ ಮತ್ತೊಂದು ನ್ಯಾಯ ಇರಬಾರದು ಎಂದು ಹೇಳಿದರು. ಇನ್ನು ಕೂಡಲೇ ಎಲ್ಲ ಕಡೆಗಳಲ್ಲಿ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ವೀರ ಸಮರ ಸೇನೆಯ ವತಿಯಿಂದ ಉಗ್ರ ಹೋರಾಟ, ಪ್ರತಿಭಟನೆ ಹಾಗೂ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಮಾನ್ವಿ ತಾಲೂಕಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ. ತದಾದ ನಂತರ ಅವರು ಪುರಸಭೆಗೆ ರವಾನೆ ಮಾಡಿದ ನಂತರ ಒಂದು ಸುಮಾರು 40% ಈಗಾಗಲೇ ಉತ್ತೀರ್ಣಗೊಂಡಿದೆ ಕನ್ನಡ ನಾಮಫಲಕಗಳು. ಇನ್ನು ಕೆಲವಲ್ಲಿ ಹಾಗೇ ಇದೆ. ಕೇಳಿದಾಗ ನಾವು ಹೋಗಿ ಕೇಳಿದಾಗ ಇಲ್ಲ, ಅದು ಕಡ್ಡಾಯವಾಗಿ ಹಾಕ್ಸ್ತೀವಿ, ಅವ್ರು ಹಾಕಿಲ್ಲ ಅಂದರೆ ನಾವೇ ಬಂದು JCPಯಿಂದ ಅದನ್ನು ಸ್ಥಗಿತಗೊಳಿಸ್ತೀವಿ ಅಂತ ಮಾತಿಗೆ ಹೇಳ್ತಾರೆ ವಿನ ಇದುವರೆಗೆ ಕೈಗೊಂಡಿಲ್ಲ. ದೊಡ್ಡ ದೊಡ್ಡ ಉದ್ಯಮಿಗಳೇ ಬೇಜವಾಬ್ದಾರಿಯಿಂದ ಮಾನ್ವಿಯಲ್ಲಿ ಇನ್ನೂ ಹಾಗೇ ಉಳಿದಿದೆ. ಆಗಿದೆ, ಒಂದು 40% ಆಗಿದೆ. ಇನ್ನು ಶೇಕಡ 60% ಕೆಲಸ ಆಗಿಲ್ಲ. ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಆಗಿಲ್ಲ ಅಂದರೆ ಪುರಸಭೆ ಮುಂದೆ ಉಗ್ರ ಹೋರಾಟ ಮಾಡ್ತೇವೆ ಎಂದು ಹೇಳ್ತೇವೆ. ಇದೇ ವೇಳೆ ಸಂಘದ ಹಿತೈಷಿ ಈರಣ್ಣ ಸಂಗಾಪುರ್ ಮಾತನಾಡಿ, ಕನ್ನಡವು ಕರ್ನಾಟಕದ ಆಡಳಿತ ಭಾಷೆಯಾಗಿದ್ದು ಎಲ್ಲ ವ್ಯಾಪಾರಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. ಕನ್ನಡಿಗರಿಗೆ ತಮ್ಮ ಭಾಷೆಯಲ್ಲೇ ಸೇವೆ ದೊರೆಯುವಂತಾಗಬೇಕೆಂದು ಆಗ್ರಹಿಸಿದರು. ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಅವರು ಅದರಲ್ಲಿ ತಾಲೂಕು ದಂಡಾಧಿಕಾರಿ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟರೆ ನಾವು ಅದೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ 40% ಭಾಗ ಮಾತ್ರ ಮಾಡಿದ್ದಾರೆ. ಇನ್ನು 60% ಭಾಗ ಇನ್ನೂ ಇದೆ. ಅದಕ್ಕೆ ದಯಮಾಡಿ ತಾಲೂಕಾ ದಂಡಾಧಿಕಾರಿಗಳು ಇದನ್ನು ಮನಸ್ಸಿಗೆ ತಗೊಂಡು ಕೇಸಿ ಕಂಪಲ್ಸರಿ ಇದು ಮಾಡಲೇಬೇಕಂತೇಳಿ ಒಂದು ಒತ್ತಾಯ ಮಾಡೀವಿ. ಅಲ್ಲದೆ ಗ್ರಾಮೀಣ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಬ್ಯಾಂಕ್ಗಳಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು. ಸಿಬ್ಬಂದಿ ಕನ್ನಡದಲ್ಲಿ ವ್ಯವಹರಿಸುವ ಮೂಲಕ ಸಾರ್ವಜನಿಕರ ಅನುಕೂಲಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಮೇಟಿಗೌಡ, ಸಲಹೆಗಾರ ಶಶಿಕುಮಾರ್ ಉಮಳಿ ಹೊಸೂರ್, ವಿಜಯ್ ಮಾಂತೇಶ್ ಸುಂಕೇಶ್ವರ್, ಆಲಂ ಪಾಷಾ, ಅವಿನಾಶ್ ನಾಯಕ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.